ಕಳೆದ ಸರ್ಕಾರ ಎಷ್ಟರ ಮಟ್ಟಿಗೆ ಬೆಂಗಳೂರನ್ನ ಅಭಿವೃದ್ಧಿ ಮಾಡಿದೆ ಅನ್ನೋದನ್ನ ವಿವರಿಸುತ್ತೆ ನಮ್ಮ ಮುಂದಿನ ಸ್ಟೋರಿ. ಬೆಂಗಳೂರಿನ ಮುಖ್ಯ ಭಾಗ ಅಲ್ಲೇನೆ ರಸ್ತೆ ಕಿತ್ತು ಬರ್ತಾ ಇದೆ. ದುಸ್ಥಿತಿ ಯಾವ ರೀತಿ ಇದೆ, ಅಲ್ಲಿನ ಪರಿಸ್ಥಿತಿ ಯಾವ ರೀತಿ ಇದೆ ತೋರಿಸ್ತೀವಿ ಬ್ರೇಕ್ ಆದ್ಮೇಲೆ. ರಸ್ತೆಗಳ ಪರಿಸ್ಥಿತಿ ಬಗ್ಗೆ ಅನೇಕ ಸುದ್ದಿಗಳನ್ನ ನಾವು ಪ್ರಸಾರ ಮಾಡಿದ್ದೀವಿ. ಸೋಷಿಯಲ್ ಮೀಡಿಯಾದಲ್ಲಂತೂ ಕಳೆದ ಕೆಲ ದಿನಗಳ ಹಿಂದೆ ದೊಡ್ಡ ಮಟ್ಟಿಗೆ ಚರ್ಚೆಗಳಾಗಿತ್ತು. ಈ ಸುದ್ದಿ ಕೂಡ ಅದಕ್ಕೆ ಪೂರಕವಾಗಿರೋದು. ಗಾಂಧಿ ಬಜಾರು ಕಾಲಿಡುವಾಗ ಹುಷಾರು, ಆ ರೀತಿ ಇದೆ ಪರಿಸ್ಥಿತಿಯಲ್ಲಿ. ರಸ್ತೆಯಲ್ಲಿ ಹೊಂಡ ಗುಂಡಿಗಳದ್ದೇ ಕಾರ್ಬಾರು. ಬೆಂಗಳೂರಿನ ಗಾಂಧಿ ಬಜಾರ್ನ ರಸ್ತೆಗಳ ದುರವಸ್ಥೆ, ಕಳಪೆ ಕಾಮಗಾರಿಯಿಂದಾಗಿ ರಸ್ತೆಗಳೆಲ್ಲವೂ ಕೂಡ ಗುಂಡಿಮಯ ಆಗಿ ಹೋಗಿದೆ. ಕಿತ್ ಹೋಗಿರೋ ರಸ್ತೆ, ಗುಂಡಿ ಮೇಲೆ ಸ್ಲ್ಯಾಬ್ ಹಾಕಿದ್ದಾರೆ. ಸ್ಲ್ಯಾಬ್ ಕೂಡ ಕಿತ್ ಕೈಯಲ್ಲಿ ಬರ್ತದೆ. ನೋಡಿ, ಇದು ರಸ್ತೆ ಯಾವ ರೀತಿ ಇದೆ ಅಲ್ಲಿನ ಪರಿಸ್ಥಿತಿ. ಇದ್ರ ಬಗ್ಗೆ ನಮ್ಮ ಪ್ರತಿನಿಧಿ ಒಂದು ಪ್ರತ್ಯಕ್ಷ ವರದಿಯನ್ನ ನೀಡಿದ್ದಾರೆ. ವೀರೇಶ್, ನೋಡೋಣ. ಸಿಎಂ ಡಿ.ಕೆ. ಶಿವಕುಮಾರ್ ಅವರ ಬ್ರ್ಯಾಂಡ್ ಬೆಂಗಳೂರು ಕಲ್ಪನೆ ಯಾವ ರೀತಿ ಇದೆ ನಿಮಗೆ ನಾನು ತೋರಿಸ್ತೀನಿ. ನಾ ಪ್ರೆಸೆಂಟ್ ಈಗ ಗಾಂಧಿನಗರದ ಸಂತೋಷ್ ಥಿಯೇಟರ್ ಮುಂಭಾಗದ ರಸ್ತೆಯಲ್ಲಿ ಇದ್ದೀನಿ. ಈ ಒಂದು ರಸ್ತೆಯಲ್ಲಿ ನೋಡ್ತಿರ್ಬೋದು, ಸ್ಲ್ಯಾಬ್ ಮುರಿದು ಬಿದ್ದಿದೆ. ಸಾಕಷ್ಟು ವಾಹನಗಳು ಸಂಚಾರ ಆಗುತ್ತೆ ಈ ಒಂದು ಆ ರಸ್ತೆಯಲ್ಲಿ. ಏನಾದರೂ ಅನಾಹುತ ಆದರೆ ಯಾರು ಜವಾಬ್ದಾರಿ? ಯಾಕಂದರೆ ಇದ್ರ ಕೆಳಗಡೆ ಬೆಸ್ಕಾಂ ವೈರ್ಗಳು ಮತ್ತು ಕೇಬಲ್ ವೈರ್ಗಳನ್ನು ಅಳವಡಿಕೆ ಮಾಡಲು ಮತ್ತು ಜಾಯಿಂಟ್ ಮಾಡಲು ಈ ಥರ ಒಂದು ಸ್ಲ್ಯಾಬ್ಗಳನ್ನು ಓಪನ್ ಮಾಡಿ ಅದಕ್ಕೆ ಕ್ಲೋಸ್ ಮಾಡ್ತಾರೆ. ಬಟ್ ಇದು ಕಬ್ಬಿಣ ಎಲ್ಲ ಓನ್ಲಿ ಫೈಬರ್ ಮುಖಾಂತರ ಮಾಡಿದ್ದಾರೆ. ನೋಡ್ತಿರ್ಬೋದು, ಕಾಣುತ್ತಿಲ್ಲ, ಇದೆಲ್ಲ ಫೈಬರ್. ಇದು ಇಂಥ ರಸ್ತೆಯಲ್ಲಿ ಆಗ್ತಾರೆ ಅಂದರೆ ಎಲ್ಲೇ ಒಂದು ಕಡೆ BBMP ಅಧಿಕಾರಿಗಳು ನಿರ್ಲಕ್ಷ್ಯ ಬಟವೆಯಲಾಗಿದೆ ಮತ್ತು ಕಳಪೆ ಕಾಮಗಾರಿ ಆಗಿದೆ. ನೀವು ದೃಶ್ಯದಲ್ಲಿ ಸಹ ನೋಡ್ತಿರ್ಬೋದು ಯಾವ ರೀತಿ ಇದೆ ಇಲ್ಲಿ ಪರಿಸ್ಥಿತಿ ಎಂಬುದು. ಇದ್ರ ಮೇಲೆ ಸಾಕಷ್ಟು ವಾಹನಗಳು ಸಂಚಾರ ಆಗುತ್ತೆ. ಏನಾದರೂ ಟೂ ವೀಲರ್ ಏನಾದರೂ ಸಡನ್ ಆಗಿ ಬಂದರೆ ಜೀವ ಹೋಗೋದು ಗ್ಯಾರಂಟಿ, ವಾಹನ ಸವಾರದು. ಹೀಗಾಗಿ ಸಂಬಂಧಪಟ್ಟ ಅಧಿಕಾರಿಗಳು ಎಚ್ಚೆತ್ತುಕೊಳ್ಬೇಕು. ಮಾನ್ಯ CM ಡಿ.ಕೆ. ಶಿವಕುಮಾರ್ ಅವರೇ, ನಿಮ್ಮ ಅಧಿಕಾರಿಗಳಿಗೆ ಎಚ್ಚರಿಸುವ ಕೆಲಸ ಆಗಬೇಕು. ಎಲ್ಲೆಂದರಲ್ಲಿ ಗುಂಡಿಗಳಿದ್ದಾವೆ, ಈ ಥರ ಸ್ಲ್ಯಾಬ್ಗಳು ಮುರಿದು ಬೀಳ್ತಿದ್ದಾವೆ. ಮತ್ತೊಂದು ಕಡೆ ಕಳಪೆ ಕಾಮಗಾರಿ ಎದ್ದು ಕಾಣ್ತಿದೆ. ಒಂದು ಕಡೆ ಸಿಟಿ ಜನರಿಗೆ ರಸ್ತೆಯಲ್ಲಿ ಓಡಾಡೋಕ್ಕೆ ಭಯ ಉಂಟಾಗಿದೆ. ಎಲ್ಲೆಲ್ಲಿ ಈ ಥರ ಸಮಸ್ಯೆ ಇದೆ ಬೇಗ ಬಗೆಹರಿಸಬೇಕಂತೇನೆ ಒಂದು ಕಡೆ ಸಿಟಿ ಜನರು ಮತ್ತು ವಾಹನ ಸವಾರರು ಒತ್ತಾಯ ಮಾಡ್ತಿದ್ದಾರೆ. ಕ್ಯಾಮ್ರಾ ಪರ್ಸನ್ ಕಿರಣ್ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಇನ್ನು ನನ್ನ ವಿಶ್ರಾಂತಿ ಸಮಯದಲ್ಲಿ ಏನು ಮಾಡಬೇಕು ಅನ್ನೋದು ಕೂಡ ತಿಳಿಸಿದ್ದೇನೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿನೋದ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ವಿನೋದ್, ಈಗ ಅಳಿಯನಿಗೆ ಟಿಕೆಟ್ ಕೇಳಿದ್ರು, ಕೊಟ್ಟಿಲ್ಲ, ಪರವಾಗಿಲ್ಲ. ಅಟ್ಲೀಸ್ಟ್ ಅವರು ಹಿರಿಯ ನಾಯಕ ಆಗಿರೋದ್ರಿಂದ ವಿಶ್ವಾಸಕ್ಕೆ ತೆಗೆದುಕೊಂಡು ಅವರ ಜೊತೆಗೆ ಮಾತನಾಡಬೇಕಿತ್ತು, ಏನಾದರೂ ಹೇಳಬೇಕಿತ್ತು ಬಿಜೆಪಿ ಹೈಕಮಾಂಡ್ ಅನ್ನುವಂಥ ನಿರೀಕ್ಷೆ ಇದ್ದೇ ಇರುತ್ತೆ ಹಿರಿಯ ನಾಯಕರಾಗಿರೋದ್ರಿಂದ. ಬಟ್ ಆ ಕೆಲಸಗಳಾಗಲಿಲ್ಲ. ಆ ಅಸಮಾಧಾನವನ್ನ ಕಾಂಗ್ರೆಸ್ ಪಾಳೆಯ ಎನ್ಕ್ಯಾಶ್ ಮಾಡ್ಕೊಳ್ತಾ ಇದೆಯಾ? ಏನು ಬೆಳವಣಿಗೆ ಆಗಿದೆ ಆ ಭಾಗದಲ್ಲಿ? ಶ್ರುತಿ, ನಿಜಕ್ಕೂ ಕೂಡ ಈ ವಿಚಾರಕ್ಕೆ ಸಾಕಷ್ಟು ಚರ್ಚೆಗಳಾಗ್ತಾ ಇದೆ. ಬಹಳ ಪ್ರಮುಖವಾಗಿ ಮೈಸೂರು ಮತ್ತು ಚಾಮರಾಜನಗರ ಲೋಕಸಭಾ ಕ್ಷೇತ್ರವನ್ನು ಗೆಲ್ಲೋದಕ್ಕೆ CM ಈಗಾಗಲೇ ರಣತಂತ್ರ ನಡೀತಾ ಇದ್ದಾರೆ. ಇದರ ಭಾಗವಾಗಿ ಏನು ಕಳೆದ ಹಲವು ವರ್ಷಗಳಿಂದಲೂ ಕೂಡ CM ಸಿದ್ದರಾಮಯ್ಯವರು ಮತ್ತು ಶ್ರೀನಿವಾಸ್ ಪ್ರಸಾದ್ ಅವರು ಕೂಡ ರಾಜಕೀಯವಾಗಿ ಸಾಕಷ್ಟು ಎದುರುಗಾಳಿಯಾಗಿದ್ದರು. ಮಹದೇವಪ್ಪ ಅವರು ಕೂಡ ಅವ್ರು ಸಾಕಷ್ಟು ಎದುರಿತನ ಎದುರಿಸ್ತಾ ಇದ್ರು. ಆದರೆ ಈ ಬದಲಾದ ರಾಜಕೀಯದಲ್ಲಿ ಈಗಾಗಲೇ ಸುನಿಲ್ ಬೋಸ್ ಅವರು ಕಾಂಗ್ರೆಸ್ಸಿಂದ ಅಭ್ಯರ್ಥಿಯಾಗಿದ್ದಾರೆ. ಸಹಜವಾಗಿಯೇ ಶ್ರೀನಿವಾಸ್ ಪ್ರಸಾದ್ ಅವರ ಬೆಂಬಲವನ್ನು ಕೂಡ ಕೋರಿರುವಂಥದ್ದು. ಶ್ರೀನಿವಾಸ್ ಪ್ರಸಾದ್ ಅವರು ಮೈಸೂರು ಮತ್ತು ಚಾಮರಾಜನಗರ ಭಾಗದಲ್ಲಿ ದೊಡ್ಡ ನಾಯಕರು, BJP ಸಂಸದರಾಗಿ ಕೂಡ ಕೆಲಸವನ್ನು ಮಾಡಿದ್ದಾರೆ. ಜೊತೆಗೆ ದಲಿತ ಸಮುದಾಯಕ್ಕೆ ಸೇರಿರುವಂತಹ ಬಹುದೊಡ್ಡ ನಾಯಕ ಅವರು. ಅವರ ಶಕ್ತಿ ನಿಜಕ್ಕೂ ಕೂಡ ಕಾಂಗ್ರೆಸ್ ಅವ್ರಿಗೂ ಸಹ ಗೊತ್ತಿದೆ. ಯಾಕೆಂದರೆ ಅವರ ಕಾಂಗ್ರೆಸ್ಸಿಂದ ಹೋದ ಸಂದರ್ಭದಲ್ಲಿ ಆದಂಥ ಡ್ಯಾಮೇಜ್ಗಳನ್ನು ಕೂಡ ಸಿದ್ದರಾಮಯ್ಯರಿಗೆ ಭಾಳಷ್ಟು ಚೆನ್ನಾಗಿ ತಿಳ್ಕೊಂಡಿದ್ದಾರೆ. ಸೊ ಹೀಗಾಗಿಯೇ ಏನೋ ಈ ಬಾರಿ ಲೋಕಸಭಾ ಚುನಾವಣೆಗೆ ಅವರ ಎಳೆಯ ಡಾಕ್ಟರ್ ಮೋಹನ್ ಅವರು ಕೂಡ ಆಕಾಂಕ್ಷಿಯಾಗಿದ್ದರು. ಅವರಿಗೆ ಟಿಕೆಟ್ ಸಿಗುತ್ತೆ ಅಂತಲೇ ತಿಳ್ಕೊಂಡಿದ್ರು. ಆದರೆ BJP ಹೈಕಮಾಂಡ್ ಈ ಬಾರಿ ಬಾಲರಾಜ್ ಅವರಿಗೆ ಟಿಕೆಟನ್ನು ಕೊಟ್ಟಿದೆ. ಒಂದಷ್ಟು ಅಸಮಾಧಾನ ಅಂತಂದರೆ ಅಂದರೆ ಟಿಕೆಟ್ ನಮ್ಮ ಕುಟುಂಬಕ್ಕೆ ಕೊಡಲಿಲ್ಲ, ಆದರೂ ಕೂಡ ಸೌಜನ್ಯಕ್ಕಾದರೂ ಕೂಡ ನನ್ನ ಜೊತೆ ಮಾತನಾಡಬೇಕಿದ್ದು BJP ಹೈಕಮಾಂಡ್. ಈ ಒಂದು ನಿರ್ಲಕ್ಷ್ಯವನ್ನು ನಿಜಕ್ಕೂ ಸಹಜವಾಗಿ ಶ್ರೀನಿವಾಸ್ ಪ್ರಸಾದ್ ಅವರು ಸಹಿಸೋದಿಲ್ಲ. ಯಾಕೆಂತಂದರೆ 2013 ಕೂಡ ಏನೋ ಸಂಪುಟ ಪುನರಚನೆ ಸಂದರ್ಭದಲ್ಲೂ ಕೂಡ ಏಕಾಏಕಿ ಶ್ರೀನಿವಾಸ್ ಪ್ರಸಾದ್ ಅವರನ್ನ ಕೈ ಬಿಟ್ಟಿದ್ರು. ಆಗಲೂ ಕೂಡ ಶ್ರೀನಿವಾಸ್ ಪ್ರಸಾದ್ ಅವರು ಹೇಳ್ತಾ ಇದ್ದು, ಸೌಜನ್ಯಕ್ಕೆ ನನ್ನ ಕರೆದು ಸಂಪುಟದಿಂದ ಕೈ ಬಿಡ್ತಾ ಇದ್ದಾರೆ ಮಾತನ್ನು ಹೇಳಿದರೆ ನಾನೇ ರಾಜೀನಾಮೆ ಕೊಡ್ತಾ ಇದ್ದೆ ಅಂತೇಳಿ ಅವರು ಪಕ್ಷವನ್ನು ಬಿಟ್ಟು ಬಂದರು. ಅದಾದ ನಂತರದಲ್ಲಿ ಸಾಕಷ್ಟು ಬದಲಾವಣೆಗಳಾಯಿತು. ಸೊ ಅದೇ ರೀತಿ ಈಗಲೂ ಕೂಡ ಸಾಕಷ್ಟು ಬೇಸರವನ್ನು ತಮ್ಮ ಆಪ್ತರ ಬಳಿ ವ್ಯಕ್ತಪಡಿಸ್ತಾ ಇದ್ದಾರೆ. ಸೊ ಹೀಗಾಗಿ ಚಾಮರಾಜನಗರ ಲೋಕಸಭಾ ಕ್ಷೇತ್ರದಲ್ಲಿ ಅತಿ ಹೆಚ್ಚು ದಲಿತ ಸಮುದಾಯದ ಮತಗಳು ಇರುವ ಕಾರಣಕ್ಕಾಗಿ ಶ್ರೀನಿವಾಸ್ ಪ್ರಸಾದ್ ಅವರ ನಡೆ ಸಾಕಷ್ಟು ಕುತೂಹಲ ಮೂಡಿಸ್ತಾ ಇರುವಂಥದ್ದು. ಶ್ರುತಿ. ಓಕೆ ವಿನೋದ್, ಧನ್ಯವಾದ.